ಪುರಸಭೆಯಿಂದ ಪ್ರತಿದಿನ ಹಸಿ ಕಸ ಮತ್ತು ಒಣ ಕಸ ಹೇಳಕ್ಕೆ ಬಂದಿದ್ದೆವು. ಈ ವಾಗೇಶ್ ಹಿರೇಮಠ ಸರ್ ಮನೆಯೊಳಗೆ ನಾವು ಹಸಿ ಕಸದ ಬಗ್ಗೆ ಹೇಳಿದಾಗ ಅವರು ಕಾಂಪೋಸ್ಟಿಂಗ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ನಾವು ಕೆಲವೊಂದಿಷ್ಟು ಕಡೆ ಪೈಪ್ ಮೇಲೆ ಮಾಡಿದ್ದೀವಿ. ಈಗ ಅವರಲ್ಲಿ ವೇಸ್ಟ್ ಬ್ಯಾರಲ್ ಇತ್ತು, ಮತ್ತೆ ನಾವು ದುಡ್ಡು ಖರ್ಚಿನ ಬೇಡ, ಅವರಲ್ಲಿ ಇರ್ತಕ್ಕಂಥ ವೇಸ್ಟ್ ಒಂದು ಬ್ಯಾರಲ್ ತಗೊಂಡು ಏನಂದ್ರೆ ಕಾಂಪೋಸ್ಟಿಂಗ್ ಇದು ಪೈಪ್ ಕಾಂಪೋಸ್ಟಿಂಗ್ ಬ್ಯಾರಲ್ ಕಾಂಪೋಸ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಏನು ಹಾಕೋದಂದ್ರೆ ಹಸಿ ಕಸ ಮನೆ ನಿಮ್ದು ವೇಸ್ಟೇಜ್ ಕಸ ಇರ್ತದೆ, ಕಿಚನ್ ಕಟ್ಟಲೆಲ್ಲ ಸುತ್ತಿದ್ದಲ್ಲ, ಅದು ಹಣ್ಣು ಸಿಪ್ಪಿ ಅವೆಲ್ಲ ಹಾಕಿದ್ರು. ಇನ್ನೇನು ಅನ್ನಾಗಿನ ಮೆಣಸಿನಕಾಯಿ ಹಾಕಿದ್ರೆ ಅದರಲ್ಲಿ ಏನಾಗ್ತದೆ, ಅದರಲ್ಲೇನು ಹುಳ ಉತ್ಪತ್ತಿ ಆಗ್ತದೆ, ಅದು ಸಾಯುವಂಥ ಚಾನ್ಸ್ ಇರುತ್ತೆ, ಅದು ಹಾಕಿದ್ರು. ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕುವಾಗ ಒಂಚೂರು ಬೆಲ್ಲ, ಆಮೇಲೆ ಸಗಣಿ ಹಾಕೋದು, 1 ಟೈಮ್ ಅಷ್ಟೇ ಹಾಕೋದು, ಆಮೇಲೆ ಇಲ್ಲ. ಮತ್ತೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಏನು ನಿಮ್ದು ವೇಸ್ಟೇಜ್ ಇರುತ್ತೆ ನೋಡಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗೊಬ್ಬರ ಹಾಕಿದ್ರೆ 45 ಡೇಸ್ ಕೌಂಟ್ ಆಗುತ್ತೆ. ತುಂಬಿದ ಮೇಲೆ 45 ಡೇಸ್ ಕೌಂಟ್ ಆದಮೇಲೆ ಇದನ್ನು ತಗೊಂಡು ನಮ್ಮ ಬೆಳೆಗಳಿಗೆ ಸಿಂಪಡಿಸಬಹುದು. ಯಾವ ಪದಾರ್ಥ ಪುರಸಭೆಯ ನೌಕರರಾದಂತಹ ಶ್ರೀಮತಿ ಬಂಡಿವಡ್ಡರ್ ಹಾಗೂ ಶ್ರೀಮತಿ ಬಿರಾದಾರ್ ಮೇಡಮ್ ಅವರು ನಮಗೆ ನೈಸರ್ಗಿಕ ಗೊಬ್ಬರವನ್ನು ಹೇಗೆ ತಯಾರಿಸುವುದು ಅನ್ನುವಂಥ ವಿಧಿವಿಧಾನವನ್ನು ಹೇಳಿಕೊಟ್ಟರು. ಭಾಳ ಸರಳ ಭಾಷೆಯಲ್ಲಿ ನಮಗೆ ಮನದಟ್ಟಾಗುವ ಹಾಗೆ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಇದ್ದಂಥ ವೇಸ್ಟ್ ಬ್ಯಾರಲನ್ನು ಉಪಯೋಗಿಸಿಕೊಂಡು ಅದನ್ನು ಈ ರೀತಿ ಕೃತಕ ನೈಸರ್ಗಿಕ ಗೊಬ್ಬರ ತಯಾರಕ್ಕೆ ವಿಧಿವಿಧಾನವನ್ನು ಮತ್ತು ಕೈಯಾರೆ ತಾವೇ ಪುರಸಭಾ ನೌಕರರನ್ನು ಕರೆದುಕೊಂಡು ಈ ಒಂದು ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಇದೇ ಗೊಬ್ಬರವನ್ನು, ನೈಸರ್ಗಿಕ ಗೊಬ್ಬರವನ್ನು ನಮಗೆ ನಾವು ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳಿಗೆ ಉಪಯೋಗಿಸಿಕೊಂಡು ಹೆಚ್ಚಿನ ಒಂದು ಫಲಪ್ರದವನ್ನು ಪಡೆಯಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಮನೆಗಳಲ್ಲಿ ಕೂಡ ಈ ರೀತಿಯ ನೈಸರ್ಗಿಕ ಗೊಬ್ಬರವನ್ನು ಎಲ್ಲರೂ ತಯಾರಿಸಿ ಮರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಬೆಳೆಸಿ ಪುಷ್ಪಗಳನ್ನು ಮತ್ತು ಫಲಗಳನ್ನು ಪಡೆಯುವಂಥ ಪ್ರಯತ್ನ ತಾವೆಲ್ಲ ಮಾಡಬೇಕಂತ ಕೋರಿಕೆ. ಮೇಡಮ್ ಅವರ ಮಾರ್ಗದರ್ಶನಕ್ಕಾಗಿ ಅವರಿಗೂ ಕೂಡ ಧನ್ಯವಾದ.